We good to go? Yes. Yeah. So, ಎಲ್ರಿಗೂ ನಮಸ್ಕಾರ. Hi. So I'm on the Colors Kannada ಎದೆ ತುಂಬಿ ಹಾಡುವನು ಪೇಜಲ್ಲಿ ಇದ್ದೀನಿ and ಎಲ್ರಿಗೂ once again hi and ಈ ಹೊಸ ಅನುಭವ ಹೊಸ ಶೋ ಎದೆ ತುಂಬಿ ಹಾಡುವೆನು ಈ ಶನಿವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಬಹಳ ಖುಷಿ ಆಗ್ತಿದೆ ಇದನ್ನು ಮಾಡೋದಕ್ಕೆ. ಐ ಮೀನ್ ಅದು ಅಂದರೆ ಬಹಳ ಖುಷಿ ಆಗ್ತಿದೆ ಅಂತ ಹೇಳೋದು ಒಂದು ರೀತಿ ತುಂಬ ಸಣ್ಣ ಒಂದು ಪದ ಅಂತ ಅನಿಸುತ್ತೆ. ಐ ಆಮ್ ರಿಯಲಿ ಪ್ರಿವಿಲೇಜ್ಡ್, ಆನರ್ಡ್ ಟು ಬಿ ಡೂಯಿಂಗ್ ದಿಸ್ ಶೋ. ಒಂದೇ ಒಂದು ಕಾರಣ, SP ಬಾಲಸುಬ್ರಹ್ಮಣ್ಯಂ ಅವರು. ಸೊ ಹಾಗಾಗಿ ಎಲ್ರಿಗೂ ಸಿಕ್ಕಾಪಟ್ಟೆ ಮೆಸೇಜಸ್ ಬರ್ತಾ ಇದೆ. ಎಲ್ರಿಗೂ ಶುಭ ಮಧ್ಯಾಹ್ನ, ಗುಡ್ ಆಫ್ಟರ್ನೂನ್, ನಮಸ್ಕಾರ. ನಯನ ಶ್ರೀಧರ್ ಅವ್ರಿಗೆ, ಕಾವ್ಯ, ಸಂಜು, ಆಶಾ, ಸುರೇಶ್, ಎಸ್, ಓಕೆ. ಸೊ ಓಕೆ, ಒಂದು ಕಡೆ ನಿಮ್ಮ ಮೆಸೇಜಸ್ ಎಲ್ಲ ನೋಡ್ತಾ ಇರ್ತೀನಿ, ಇನ್ನೊಂದು ಕಡೆ ಎಸ್, ಈ ಶೋ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮತ್ತೊಮ್ಮೆ SPB ಸರ್, ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಕನ್ನಡ ರಾಜ್ಯದ ಮೊದಲನೇ ಒಂದು ರಿಯಾಲಿಟಿ ಶೋ ಅಂತ ನಮಗೆ ನೆನಪಿಗೆ ಬರುತ್ತೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದು ಎದೆ ತುಂಬಿ ಹಾಡುವೆನು ಅಂತಲೇ ಇರುತ್ತೆ. ತದನಂತರ ಅಫ್ಕೋರ್ಸ್ ಬೇರೆ ರಿಯಾಲಿಟಿ ಶೋಸ್ ಎಲ್ಲ ಬಂತು, ಬಟ್ ಇದು ಅವರ ನೇತೃತ್ವದಲ್ಲಿ ಅವರ ಪ್ರೀತಿ, ಅವರ ಪ್ರತಿಭೆ ಏನಿತ್ತು ಅದೆಲ್ಲ ಒಂದು ಆಬ್ಸಲ್ಯೂಟ್ ಫ್ಯಾಬ್ಯುಲಸ್ ಪ್ಯಾಕೇಜಲ್ಲಿ ಬಂದಂತಹ ಒಂದು ಶೋ ಇದು ಎದೆ ತುಂಬಿ ಹಾಡುವೆನು. ಆ್ಯಂಡ್ ನಾವೆಲ್ಲರೂ ಕೂಡ ಅವರ ಅಪ್ಪಟ ಅಭಿಮಾನಿಗಳು, ಶಿಷ್ಯರು. ಸೊ ಅವರು ನಡೆಸಿದಂತಹ ಅಷ್ಟು ವರ್ಷಗಳ ಕಾಲ ಅದ್ಭುತವಾಗಿ ಅವ್ರದ್ದೇ ಒಂದು ಕ್ಯೂಟ್ ಭಾಷೆಯನ್ನು ಉಪಯೋಗಿಸ್ಕೊಂಡು, ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ, ಜಡ್ಜ್ಮೆಂಟು, ಗೈಡ್ಲೈನ್ಸ್ ಎಲ್ಲ ಕೊಟ್ಕೊಂಡು ಬಂದಂತಹ ಒಂದು ಶೋ ಎದೆ ತುಂಬಿ ಹಾಡುವೆನು. ಸೊ ಅದೇ ಶೋವನ್ನು ನಾವು ಅವರ ಒಂದು ಇನ್ಸ್ಪಿರೇಷನಿಂದ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಅತ್ಯಂತ ಒಂದು ಸಂತೋಷವನ್ನು ಕೊಡುವಂಥ ಒಂದು ವಿಷಯ ಆಗಿದೆ. ಆ್ಯಂಡ್ ಎಲ್ಲರೂ ದೇ ಆಸ್ಕ್ ಮೀ, ಸರ್ ಈ ಶೋ ಯಾಕೆ ಅಂತ. SPB ಅನ್ನೋ ಒಂದು ಕಾರಣ ಸಾಕಲ್ವೇ, ಇನ್ನೇನು ಬೇಕು ನಮಗೆ? SPB ಅನ್ನೋದೊಂದು ಬಿಟ್ಟರೆ ಅದು ಮುಗೀತು, ಅಲ್ಲಿಗೆ ಎಲ್ಲ ಒನ್ಸ್ ಇನ್ ಫಾರ್ ಆಲ್, ಒನ್ ಸ್ಟಾಪ್ ಶಾಪ್ ಆನ್ಸರ್ ಅದು. ಸೊ ಹಾಗಾಗಿ ದಟ್ಸ್ ದ ರೀಸನ್. ಸೊ ನೀವೆಲ್ಲರೂ ಕೂಡ ಈ ಶೋನ ತಪ್ಪದೆ ನೋಡ್ತೀರಾ ಅಂತ ಭಾವಿಸ್ತೀನಿ. ಯಾಕೆಂದರೆ ನನ್ನ ಪ್ರಕಾರ ಆ ಥರ ಸಿಂಗರು ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಒನ್ಸ್ ಇನ್ 1000 years ಅಂಥ ಸಿಂಗರ್ಸ್ ಹುಟ್ಟೋದು. ಸೊ ಟು ಕೈಂಡ್ ಆಫ್ ಟೇಕ್ ಫಾರ್ವರ್ಡ್, ಅವ್ರು ಏನು ನಮಗೆ ಕೊಟ್ಟು ಹೋಗಿದ್ದಾರೆ ಆ ಲೆಗಸಿ, ಅದನ್ನು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಅದನ್ನು ಮುಂದೆ ತಗೊಂಡು ಹೋಗೋದು, ಅದು ಬಹಳ ದೊಡ್ಡ ಜವಾಬ್ದಾರಿ. ಆ್ಯಂಡ್ ಇದೊಂದು ರೀತಿಯಾದ ಒಂದು ಏನು ಹೇಳ್ತಾರೆ, ಒಂದು ಖುಷಿ, ಅತ್ಯಂತ ಆನಂದ ಕೊಡುವಂಥ ಒಂದು ಜವಾಬ್ದಾರಿ. ಸೊ ಇದನ್ನು ನಾನು ಜೊತೆಗೆ ಹರಿ, ನನ್ನ ಗೆಳೆಯ, ನೆಚ್ಚಿನ ಗೆಳೆಯ, ಅದ್ಭುತವಾದ ರಾಗ ಸಂಯೋಜಕ ಹರಿಕೃಷ್ಣ, ಆ್ಯಂಡ್ ನನ್ನ ಇನ್ನೊಬ್ಬ ವಂಡರ್ಫುಲ್ ಫ್ರೆಂಡ್. ಆ್ಯಂಡ್ ಅವರಿಗೆ ಒಂದೇ ಹಾಡು ಹಾಡಿದ್ದೀನಿ, ಬಟ್ ಆ ಒಂದು ಹಾಡು ಇಟ್ಸ್ ಈಕ್ವಲ್ ಟು ಸೋ ಮೆನಿ ಸಾಂಗ್ಸ್. ರಘು ದೀಕ್ಷಿತ್ ಅವರು. ನಾವು 3 ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಜೊತೆ ಒಂದು ಲವ್ಲಿ ಡಿಸ್ಟಿಂಗ್ವಿಶ್ಡ್ ಜ್ಯೂರಿನೂ ಇದ್ದಾರೆ, ಅರ್ಲಿಯರ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಆಫ್ ದ ಸೇಮ್ ಕಾಂಪಿಟಿಷನ್. ಆ್ಯಂಡ್ ನಮ್ಮ ಜೊತೆ ಅದ್ಭುತವಾದ ಮ್ಯೂಸಿಷಿಯನ್ಸ್ ಇದ್ದಾರೆ. ರಾಜಗೋಪಾಲ್ ಸರ್ ಇರ್ಬೋದು, ದೀಪಕ್ ಇರ್ಬೋದು, ಇನ್ನೂ ಹಲವಾರು ಜನ ಆಲ್ ಟಾಪ್ ಕ್ಲಾಸ್ ಮ್ಯೂಸಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸೊ ಇವರೆಲ್ಲರ ಜೊತೆನೂ ಕೂಡ, ಆಮೇಲೆ ಹೊಸ ನಿರೂಪಕಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಆ್ಯಕ್ಟ್ರೆಸ್ ಅಂಕಿತಾ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ಕಮಿಂಗ್ ಟುಗೆದರ್ ಆಸ್ ಅ ವೆರಿ ಬ್ಯೂಟಿಫುಲ್ ಪ್ಯಾಕೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ನಂಬಿದ್ದೀನಿ. ಸೊ ನೀವು ಕೂಡ ಹೋಗ್ತಾ ಈ ಕಾರ್ಯಕ್ರಮವನ್ನು
ಎಸ್ ಪಿ ಬಿ ಸರ್ ಅವರ ಒಂದು ನೆನಪಿನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಮೆಚ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ನಾನು ಹೇಳಿದ ಹಾಗೆ ನನಗೆ ಅವರು ಉಸಿರು. ಸೊ ನಾನು ಏನೇ ಒಂದು ಗಾಯಕನಾಗಿ ಯೋಚನೆ ಮಾಡಬೇಕಾದ್ರೂ ಅವರು ಆ ಯೋಚನೆಯಲ್ಲಿರ್ತಾರೆ. ಅವರು ನಾನು ಬಳಸುವಂಥ ಪದಗಳಲ್ಲಿ ಇರ್ತಾರೆ, ನಾನು ಹಾಡುವಂಥ ಹಾಡುಗಳಲ್ಲಿ ಇರ್ತಾರೆ. ಸೊ ಹಾಗಾಗಿ it's once again a privilege to be doing this show. And thank you so much. ಎಲ್ಲರೂ ಸಿಕ್ಕಾಬಡೆ ಮೆಸೇಜಸ್ ಕಳಿಸ್ತಾ ಇದ್ದೀರಾ. ಓಕೆ, ಒಂದು ನಿಮಿಷ. ಸಿಂಗ್ ಅ ಸಾಂಗ್. ಓಕೆ, ಈ ಪ್ಲೀಸ್ ಸಿಂಗ್ ಅ ಸಾಂಗ್ ಅನ್ನೋ ಜಾಸ್ತಿ ಬರ್ತಾ ಇದೆ, ಗೊತ್ತು ನನಗೆ. ಥ್ಯಾಂಕ್ ಯು. ಶ್ವೇತಾ ಶ್ರೀನಿವಾಸ್, ವಿಶಿಂಗ್ ಯು ಖಂಡಿತವಾಗ್ಲೂ. ಶ್ವೇತಾ ಅವರೇ, ಲೋಲಾಕ್ಷಿ, ಈಶ್ವರಿ, ಹಾಯ್ ನನಗೆ ಎಲ್ಲ ಹೆಸರುಗಳು ಐಮ್ ಅನೇಬಲ್ ಟು. ರಿಷಿ, ಪ್ರಣೀತಾ, ಸೊ ಸಾರಿ ಐಮ್ ನಾಟ್ ಏಬಲ್ ಟು ಸೇ ಆಲ್ ದ ನೇಮ್ಸ್, ಬಟ್ ಎಸ್, ಖಂಡಿತವಾಗ್ಲೂ ಈ ಶೋ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಅವರ ಎಸ್ ಪಿ ಬಿ ಸರ್ ಹಾಡಿದಂತಹ ಅಷ್ಟು ಹಾಡುಗಳು, ಅದನ್ನು ನಾವು ಡೆಫಿನೆಟ್ಲಿ ಐ ವಾಂಟ್ ಟು ಸಿಂಗ್ ಅ ಲಾಟ್ ಆಫ್ ಹಿಸ್ ಸಾಂಗ್ಸ್. ನನಗೆ ಅವರು ಹಾಡಿದಂಥ ಗೀತೆಗಳನ್ನು ಖಂಡಿತವಾಗ್ಲೂ ಅವರು ಹೇಗೆ ಪ್ರತಿಯೊಂದು ಎಪಿಸೋಡಲ್ಲೂ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ರು, ಅದೇ ರೀತಿ ಅವರ ನೆನಪಿನಲ್ಲಿ ಅವರಿಗೆ ಒಂದು ಡೆಡಿಕೇಶನ್ ಆಗಿ ಖಂಡಿತವಾಗ್ಲೂ ನಾನು ಒಂದಷ್ಟು ಹಾಡುಗಳನ್ನು ಹಾಡೋದಕ್ಕೆ ನಾನು ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಸೊ ಖಂಡಿತ ನನಗೆ ಅದು ಒಂದು ಹೆಮ್ಮೆಯ ವಿಷಯ. ಅವರ ಹಾಡುಗಳನ್ನು ಹಾಡ್ತೀನಿ. ಆ್ಯಂಡ್ ಅವರು ನಮಗೆ ಕೊಟ್ಟಿರುವಂತಹ ಒಂದು ಹಾಡಿನ ಲೆಗಸಿ ಏನಿದೆ, ಅದರ ಹಿಂದೆ ಇರುವಂತಹ ಟೆಕ್ನಿಕ್ಸ್ ಆಗಿರ್ಬೋದು, ಒಂದು ಥಾಟ್ ಪ್ರೋಸೆಸ್ ಆಗಿರ್ಬೋದು, ಅದನ್ನು ನನಗೇನು ಅರ್ಥ ಆಗಿದೆಯೋ ಅಥವಾ ನನಗೇನು ಗೊತ್ತಿದೆಯೋ ಅದನ್ನು ಖಂಡಿತವಾಗ್ಲೂ ಸ್ಪರ್ಧಿಗಳಿಗೆ ಹೇಳ್ತಾ ಬರ್ತೀನಿ. ಸೊ ಡೆಫಿನೆಟ್ಲಿ ಎಸ್, ಐ ಆಮ್ ವೇಟಿಂಗ್ ಟು ಸಿಂಗ್ ಹಿಸ್ ಸಾಂಗ್ಸ್ ಆನ್ ದ ಶೋ. ಡೆಫಿನೆಟ್ಲಿ ಈ ಫಸ್ಟ್ ನೀವು ಆಲ್ರೆಡಿ ಟೀಸರ್ಸ್ ನೋಡಿರ್ಬೋದು. ಎಸ್ ಪಿ ಬಿ ಚರಣ್ ಜೊತೆ ಐ ಸ್ಯಾಂಗ್ ದ ಕುಚಿಕು ಸಾಂಗ್. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ. ಯಾಕೆಂದರೆ ಸಾಕ್ಷಾತ್ ಅವರ ಮಗನ ಜೊತೆ ಫಸ್ಟ್ ಟೈಮ್ ನಾನು ವೇದಿಕೆಯನ್ನು ಹಂಚ್ಕೊಂಡಿದ್ದೆ. ಆ್ಯಂಡ್ ಅವ್ರ ಜೊತೆ ಹಂಸಲೇಖ ಸರ್ ಕಂಪೋಸ್ ಮಾಡಿದಂಥ ಕುಚಿಕು ಸಾಂಗ್ ಹಾಡಿದ್ದು ನಿಜವಾಗ್ಲೂ ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತು. ಸೊ ಇದೇ ರೀತಿಯಾಗಿ ಹಲವಾರು ಗೀತೆಗಳು ಅವರು ಹಾಡಿರೋ ಗೀತೆಗಳನ್ನು ಹಾಡ್ತೀನಿ. ಆ್ಯಂಡ್ ಮಾಹಿತಿಗಳನ್ನು ಕೊಡ್ತಾ ಬರ್ತೀವಿ. ಆ್ಯಂಡ್ ಜೊತೆಗೆ ಹೊಸ ಪ್ರತಿಭೆಗಳು ಐ ಆಮ್ ಹೋಪಿಂಗ್ ಆ್ಯಂಡ್ ಪ್ರೇಯಿಂಗ್. ಸುಮಾರು ಜನ ಒಳ್ಳೆ ಪ್ರತಿಭೆಗಳು ನಮಗೆ ಆಲ್ರೆಡಿ ಸಿಗ್ತಾ ಬರ್ತಾ ಇದ್ದಾರೆ. ಸೊ ಈ ಮೆಗಾ ಆಡಿಷನ್ಸಲ್ಲಿ ಅದು ಇನ್ನು ಪ್ರೋಸೆಸ್ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ಅಟ್ ದಿ ಎಂಡ್ ಆಫ್ ದ ಆಡಿಷನ್ಸ್ ನಮಗೆ ಒಳ್ಳೊಳ್ಳೆ ಪ್ರತಿಭೆಗಳು ಸಿಗ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಆ್ಯಂಡ್ ಇದರ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬೇರೆ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸದೇ ಇರುವಂತಹ ಸ್ಪರ್ಧಿಗಳೇ ಆಯ್ಕೆ ಆಗಿದ್ದಾರೆ. ಒಂದು ಚೂರು ಫ್ರೆಶ್ನೆಸ್ ಇರಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಡೆಫಿನೆಟ್ಲಿ ನಮಗೆ ಒಳ್ಳೊಳ್ಳೆ ಪ್ರತಿಭೆಗಳು ಸಿಕ್ಕಿದ್ದಾರೆ ಅಂತ ನಾನು ನಂಬಿದ್ದೀನಿ. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ನಮಗೆ ಗುಡ್ ವಿಶಸ್ ಅನ್ನು ನೀಡ್ತಾ ಇದ್ದೀರಾ. ಆ್ಯಂಡ್ ಡೆಫಿನೆಟ್ಲಿ ಎಸ್, ಈ ಅಷ್ಟು ವಿಶಸ್ಸು, ಈ ಅಷ್ಟು ಶುಭ ಹಾರೈಕೆಗಳು ನಮ್ಮ ಗುರುಗಳು ಎಸ್ ಪಿ ಬಿಗೆ ಸೇರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಈ ಶೋ ಡೆಫಿನೆಟ್ಲಿ ನೀವು ನೋಡೋದ್ರಿಂದ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಒಂದು ವಿಷಯ ಆಗುತ್ತೆ ಖಂಡಿತವಾಗ್ಲೂ. ಆ್ಯಸ್ ಮಚ್ ಎಸ್ ವಿ ಆರ್ ಫೀಲಿಂಗ್ ದ ಸೇಮ್ ಈ ಶೋವನ್ನು ನಿಮ್ಮ ಮುಂದೆ ತರೋದಕ್ಕೆ. ಸೊ ಹಾಗಾಗಿ ಖಂಡಿತ ಸುಮಾರು ವೇಟಿಂಗ್ ಈಗಲಿ ಟು ವಾಚ್ ಯು ಆನ್ ಕಲರ್ಸ್. ಲವ್ಲಿ. Same here, I'm waiting eagerly to do the show. So beautiful. And okay, SPB Geetanjali song ಹಾಡಬೇಕು. ಅಪ್ಪ ಭವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ತಾ ಇದ್ದೀರಾ ಯು ಆರ್ ದ ಲಿವಿಂಗ್ ಎಸ್ ಪಿ ಬಿ ಅಂತ. ನಾನು ಹೀಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಎಸ್ ಪಿ ಬಿ ಈಸ್ ಲಿವಿಂಗ್ ಇನ್ ಆಲ್ ಆಫ್ ಅಸ್.
ನಮ್ಮೆಲ್ಲರಲ್ಲೂ ಜೀವಂತವಾಗಿದ್ದಾರೆ ಅವರು. ಸೊ ಆ ಒಂದು ಮೊಮೆಂಟನ್ನು, ಆ ಒಂದು ವಿಷಯವನ್ನು ನಾವೆಲ್ಲರೂ ಈ ಪ್ರೋಸೆಸ್ಸಲ್ಲಿ, ಈ ಇಡೀ ನಮ್ಮ ಸೀರೀಸಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಅದನ್ನು ಕೊಂಡಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸೊ ಲೆಟ್ಸ್ ಆಲ್ ಡೂ ದ್ಯಾಟ್. ಐ ಆಮ್ ಸೋ ಹ್ಯಾಪಿ. ನನಗೆ ಖಂಡಿತವಾಗ್ಲೂ ಐ ಮೀನ್ ಇಷ್ಟು ಜನ ನೀವು ಸ್ಪಂದಿಸ್ತಾ ಇದ್ದೀರಾ ಅನ್ನೋ ವಿಷಯನೇ ನನಗೆ ತುಂಬ ಖುಷಿಯಾಗಿ ತರ್ತಾ ಇದೆ. ಆ್ಯಂಡ್ ಎಸ್, ಪ್ರಣೀತಾ, ಯಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾ, that was a good show which I did in Udaya, yes, and thank you so much. Bhargavi avare, Suma Jayashankar avaru, thank you. Ratna, Vinod, Ishan, yes, yes sir, we are all now, yes, as you rightly said, this is one, andre idu ಅವರ ಮೇಲೆ ಇರುವಂತಹ ಪ್ರೀತಿಯನ್ನು ತೋರಿಸುವಂತಹ ಇದಕ್ಕಿಂತ ಒಂದು ಒಳ್ಳೆ ವೇದಿಕೆ ನಮ್ಗೆ ಸಿಗಲ್ಲ. ಸೊ ಖಂಡಿತ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತೀವಿ. ಆ್ಯಂಡ್ ಓಕೆ ಸರ್, ಇಟ್ಸ್ ಎ ಟ್ರಿಬ್ಯೂಟ್ ಟು ಎಸ್ ಪಿ ಬಿ ಸರ್. ಕೀಪ್ okay, okay, sorry, before I could read the messages, it's going up, this thing. So yes, thank you. ಖಂಡಿತವಾಗ್ಲೂ ಎಸ್ ಪಿ ಬಿ ಸರ್ ಸ್ಪಿರಿಟನ್ನು ವಿ ವಿಲ್ ಆಲ್ವೇಸ್ ಕೀಪ್ ಇಟ್ ಇಂಟ್ಯಾಕ್ಟ್. ಆ್ಯಂಡ್ ಇಟ್ಸ್ ಸಚ್ ಅ ಪ್ರಿವಿಲೇಜ್ ಟು ಬಿ. ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಾನು ಇಷ್ಟು ರೆಸ್ಪಾನ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೀವು ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಪ್ರೀತಿಗೆ ಸಂಪೂರ್ಣವಾದ ಒಂದು ನ್ಯಾಯ ಸಿಗತ್ತೆ ಅಂತ ನಾನು ನಂಬಿದ್ದೀನಿ. ಈ ಶೋವಿನ ಮೂಲಕ ನಿಮ್ಮೆಲ್ರಿಗೂ ಸಂಗೀತದ ಬಗೆಗಿನ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ತಾ ಬರ್ತೀವಿ, ನಮ್ಮ ಅನುಭವಗಳನ್ನು ಹಂಚ್ಕೋತೀವಿ. ಅದೇ ರೀತಿ ಎಸ್ ಪಿ ವಿ ಸರ್ದು ಏನೇನು ಒಡನಾಟಗಳಿತ್ತು ಅದೆಲ್ಲವೂ ಕೂಡ ಈ ಶೋಲ್ಲಿ ನಾವು ಹೇಳ್ತಾ ಬರ್ತೀವಿ ಅನ್ನೋ ಒಂದು ವಿಷಯ ನನಗೆ, that's one of the most exciting things. When somebody asks, ಏನು ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಇದ್ದಾಗ, ಖಂಡಿತವಾಗ್ಲೂ ಇದು ಒನ್ ಆಫ್ ಮೈ ದ ಮೋರ್ ಎಕ್ಸೈಟಿಂಗ್ ಥಿಂಗ್ಸ್. ಯಾಕೆಂದರೆ ಅವ್ರ ಜೊತೆ ನಾನು ಆಲ್ಮೋಸ್ಟ್ 4-5 years ಸತತವಾಗಿ ನಾನು ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಿದ್ದ ಆ ಸಮಯದಲ್ಲಿ, ಸ್ಟಾರ್ಟಿಂಗ್ ಫ್ರಮ್ 91 to 95, 96. ಸೊ ಆಲ್ಮೋಸ್ಟ್ ಎವ್ರಿ ಒನ್ಸ್ ಇನ್ 2 weeks ಅವರನ್ನು ಭೇಟಿ ಮಾಡ್ತಾ ಇದ್ದೆ, ಅವ್ರ ಹಾಡುಗಳನ್ನ ಹಾಡೋದಕ್ಕೆ ಬರ್ತಿರ್ಬೇಕಾದ್ರೆ. ಸೊ ಎಷ್ಟೋ ಸಾಂಗ್ಸ್ ಅವ್ರಿಗೆ ಟ್ರ್ಯಾಕ್ಸ್ ಹಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದನ್ನು ಹೇಳಲೇಬೇಕು. ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದಲ್ಲಿ ನೀವು ಕೇಳಿರ್ಬೋದು, ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೆ ಪ್ರೇಮಾಲಯ, ಈ ಹಾಡು. ಆಮೇಲೆ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ, ತಂದಾಳು ತಂದಾಳು ಚಂದಿರ ಚಕೋರಿ, ಈ ಹಾಡು. ಆಮೇಲೆ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ, ಆಹಾ ಈ ಹಾಡು. ಆಮೇಲೆ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಈ ಹಾಡುಗಳನ್ನು ನಾನು ಟ್ರ್ಯಾಕ್ ಹಾಡಿದ್ದೆ ಸರ್ಗೆ. ಆ್ಯಂಡ್ ಅವರು ಅದನ್ನು ಕೇಳಿ ಮೆಚ್ಚಿ, ನೀನು ತುಂಬ ಚೆನ್ನಾಗಿ ಹಾಡಿದ್ಯಾ, ಇದನ್ನು ನೀನೇ ಹಾಡಬೇಕು, ನಿಂದೇ ರಿಟೇನ್ ಆಗಬೇಕು ಅಂತ ಹೇಳಿದ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಆ ಒಂದು ರೀತಿ ಅಥೆಂಟಿಕೇಶನ್ ಕೊಟ್ಟ ಮೇಲೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅತ್ಯಂತ ಪ್ರೀತಿಯನ್ನು ತೋರಿಸಿ ನನಗೆ ಆ ಪ್ರಾಜೆಕ್ಟಿಂದ ನನಗೆ ಅಮೆರಿಕ 100 ಜನ್ಮಕ್ಕೂ ಹಾಡು ಸಿಕ್ತು ನನಗೆ. ಸೊ ಅದಕ್ಕೂ ಹಿನ್ನೆಲೆಯಲ್ಲಿ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ದಟ್ ಇನ್ಸ್ಪಿರೇಷನ್, ಅಥವಾ ಅಷ್ಟು ಚೆನ್ನಾಗಿ ಹಾಡೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಇಟ್ಸ್ ಅಗೇನ್ ಎಸ್ ಪಿ ಬಿ ಸರ್. ಸೊ ಹಾಗಾಗಿ ನಾನು ಅವರಿಗೆ ಇಡೀ ಜೀವನ ನಾನು ಅವರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇರಬೇಕಾಗತ್ತೆ. ಆ್ಯಂಡ್ ಅವರ ಒಂದು ಇನ್ಸ್ಪಿರೇಷನಿಂದಾನೇ ನಾವೆಲ್ಲರೂ ಸಿಂಗರ್ಸ್ ಆಗಿದ್ದೀವಿ. ಆ್ಯಂಡ್ ಈ ಶೋಲ್ಲಿ ಕೂಡ ಆ ವಿಷಯಗಳನ್ನೆಲ್ಲ ನಾವು ಬಳಸ್ಕೊಂಡು, ಅವರಿಂದ ಪಡೆದಿರುವಂತಹ ಸ್ಫೂರ್ತಿಯನ್ನು ನಾವು ಬಳಸ್ಕೊಂಡು ಈ ಶೋನ ಮಾಡೋದಕ್ಕೆ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲರೂ ಕೂಡ ಇದನ್ನು ಅಷ್ಟೇ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸುಮಾರು ಜನ ನನಗೆ ಜಸ್ಟ್ ಇಟ್ಸ್ ಗೋಯಿಂಗ್ ಅಪ್ ಲೈಕ್ ದಿಸ್. ಸೊ
I'm not able to personally say, attend to each message, but ನಿಮ್ಮೆಲ್ಲರ ಶುಭ ಹಾರೈಕೆಗಳು ನಮ್ಮ ಇಡೀ ಶೋ ಮೇಲೆ ಇರಲಿ ಅಂತ ನಾನು ಕೋರ್ಕೋತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭ ಸಂಜೆ, and waiting to see you week on week on this fabulous, one of its kind show, ಎದೆ ತುಂಬಿ ಹಾಡುವೆನು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.